ನರೇಗಾ ಕಾಮಗಾರಿಗಳ ಅಕ್ರಮಕ್ಕೆ ಬ್ರೇಕ್ ಬೀಳೋದು ಯಾವಾಗ? ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ನರೇಗಾ ಕಾಮಗಾರಿಗಳ ಅಕ್ರಮಕ್ಕೆ ಬ್ರೇಕ್ ಬೀಳೋದು ಯಾವಾಗ? ಕಾಮಗಾರಿ ಜೆಸಿಬಿ ಮೂಲಕ ನಡೆಸಿ ನರೇಗಾ ಕೂಲಿ ಕಾರ್ಮಿಕರಿಗೆ ಬಾರೆಯನ್ನ ಎಳಿತಾ ಇದ್ದಾರೆ. ಕಾಮಗಾರಿಗಳಲ್ಲಿ ಜೆಸಿಬಿ ವಾಹನ ಬಳಸದಂತೆ ನಿಯಮ ಇದೆ. ಆದ್ರೂ ಕೂಡ ಜೆಸಿಬಿ ಸಹಾಯದಿಂದಲೇ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಕಾಮಗಾರಿ ಜೆಸಿಬಿ ಮೂಲಕ ನಡೆಸಿ ನರೇಗಾ ಕೂಲಿ ಕಾರ್ಮಿಕರಿಗೆ ಬಾರೆ ಎಳಿತಾ ಇದ್ದಾರೆ. ಇನ್ನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಚಲ್ಲಿಗಾನಹಳ್ಳಿಯಲ್ಲಿ ನಡೀತಾ ಇರುವಂತಹ ಕಾಮಗಾರಿ ಎಲ್ಲಿ ಅಕ್ರಮ ನಡೆದಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. 8.50 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಯ ಬಿಲ್ ಈಗಾಗಲೇ ಮಂಜೂರಾಗಿದೆ. ಮಂಜೂರಾಗಿದ್ರು ಕೂಡ ಇವರು ಕೂಲಿ ಕಾರ್ಮಿಕರ ಕೈಲಿ ಕೆಲಸ ಮಾಡಿಸ್ತಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ನರೇಗಾ ಕಾಮಗಾರಿಗಳ ಅಕ್ರಮಕ್ಕೆ ಬ್ರೇಕ್ ಬೀಳೋದು ಯಾವಾಗ? ಕಾಮಗಾರಿಗಳಲ್ಲಿ ಜೆಸಿಬಿ ವಾಹನ ಬಳಸದಂತೆ ನಿಯಮ ಇದೆ. ಆದ್ರೂ ಕೂಡ ಜೆಸಿಬಿ ಸಹಾಯದಿಂದಲೇ ಕಾಮಗಾರಿ ನಡೆದ್ರು ಅಧಿಕಾರಿಗಳು ಮೌನ ವಹಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ನಡೀತಾ ಇರುವಂತಹ ಕಾಮಗಾರಿಯಲ್ಲಿ ನಡೆದಿರುವಂತಹ ಆರೋಪ ಇದೆ. ಹೊಸಕೆರೆ ಗ್ರಾಮದ ಕೆರೆ ರಾಜಕಾಲುವೆ ಅಭಿವೃದ್ಧಿ ಕಾಮಗಾರಿ ಜೆಸಿಬಿ ಮೂಲಕ ನಡೆಸಿ ನರೇಗಾ ಕೂಲಿ ಕಾರ್ಮಿಕರಿಗೆ ಬಾರೆಯನ್ನ ಎಳಿತಾ ಇದ್ದಾರೆ. 8.50 ಲಕ್ಷ ಕಾಮಗಾರಿಯ ಬಿಲ್ ಈಗಾಗಲೇ ಮಂಜೂರಾಗಿದೆ. ಯಾವುದೇ ಕ್ರಮಕ್ಕೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಈಗ ಸಿಡಿದೆದ್ದಿದ್ದಾರೆ. ಇನ್ನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಹೊಸಕೆರೆ ಗ್ರಾಮದಲ್ಲಿ ನರೇಗಾ ಕಾಮಗಾರಿಗಳ ಅಕ್ರಮ ನಡೀತಾ ಇದೆ ಅನ್ನೋ ಒಂದು ಆರೋಪ ಈಗ ಕೇಳಿ ಬರ್ತಾ ಇದೆ. ನರೇಗಾ ಕಾಮಗಾರಿಗಳಲ್ಲಿ ಜೆಸಿಬಿ ವಾಹನವನ್ನ ಬಳಸದಂತೆ ನಿಯಮಗಳಿದ್ರೂ ಕೂಡ ಜೆಸಿಬಿ ಸಹಾಯದಿಂದಲೇ ಕಾಮಗಾರಿ ನಡೀತಾ ಇದೆ. ಗ್ರಾಮದ ಕೆರೆ ರಾಜಕಾಲುವೆ ಅಭಿವೃದ್ಧಿ ಕಾಮಗಾರಿಯನ್ನ ಜೆಸಿಬಿ ಮೂಲಕ ನಡೆಸುತ್ತಿರುವುದರಿಂದ ನರೇಗಾ ಕೂಲಿ ಕಾರ್ಮಿಕರಿಗೆ ಬರೆ ಬಿದ್ದಂತಾಗಿದೆ. ರಾಜಕಾಲುವೆ ಅಭಿವೃದ್ಧಿ ಕಾಮಗಾರಿಗೆ ಈಗಾಗಲೇ 8.50 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಬಿಲ್ ಅನ್ನ ಸರ್ಕಾರದಿಂದ ಮಂಜೂರು ಮಾಡಲಾಗಿದೆ. ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಾಗೂ ಕೂಲಿ ಕಾರ್ಮಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಲಿ ಕಾರ್ಮಿಕರ ಕೈಯಲ್ಲಿ ಮಾಡಿಸಬೇಕಾದಂತಹ ಕೆಲಸಗಳನ್ನ ಇವರು ಜೆಸಿಬಿ ಹಾಗಾದ್ರೆ ಕೂಲಿ ಕಾರ್ಮಿಕರು ಅಂದ್ರೆ ನರೇಗಾ ಕೂಲಿ ಕಾರ್ಮಿಕರು ಇರೋದು ಯಾಕೆ ಜೆಸಿಬಿ ಮುಖಾಂತರ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ? ಬಂದಿರುವಂತಹ ಹಣ ಏನು ಮಂಜೂರಾಗಿದೆ ಆ ಹಣ ಎಲ್ಲಿ ಹೋಗ್ತಾ ಇದೆ? ಒಂದು ಯೋಜನೆಯನ್ನ ಮಾಡಿ ಅದ್ರ ಮುಖಾಂತರ 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ನರೇಗಾ ಯೋಜನೆ ಮಾಡಿದ್ದಾರೆ. ನರೇಗಾ ಯೋಜನೆ ಮುಖಾಂತರ ಒಂದು 4 ಜನಕ್ಕೆ ಒಳ್ಳೇದಾಗ್ಲಿ, ಜೀವನ ಮಾಡ್ಲಿ ಅಂತ ಈ ಕೂಲಿ ಕಾರ್ಮಿಕರನ್ನ ಬಳಸ್ಕೊಳ್ಬೇಕು ಕಡ್ಡಾಯವಾಗಿ. ಯಾವುದೇ ಕಾರಣಕ್ಕೂ ಜೆಸಿಬಿಗಳನ್ನ ಬಳಸಿ ಕೆಲಸಗಳನ್ನ ಮಾಡಿಸಬಾರದು ಅನ್ನೋ ಒಂದು ನಿಯಮ ಇದೆ. ಆದ್ರೂ ಕೂಡ ಇವರು ಜೆಸಿಬಿಯನ್ನೇ ಬಳಸಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹೊರತು ಅಲ್ಲಿರುವಂತಹ ಕೂಲಿ ಕಾರ್ಮಿಕರನ್ನ ಬಳಸ್ಕೊಳ್ತಾ ಇಲ್ಲ. ಇದನ್ನ ಅಧಿಕಾರಿಗಳ ಗಮನಕ್ಕೆ ಬಂದ್ರೂ ಕೂಡ ಅಧಿಕಾರಿಗಳು ಇತ್ತ ಗಮನ ಕೊಡ್ತಾ ಇಲ್ಲ. ಜೊತೆಗೆ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಧ್ವನಿ ಎತ್ತುತ್ತಾ ಇಲ್ಲ, ಮೌನ ವಹಿಸಿದ್ದಾರೆ. ಈಗ ಗ್ರಾಮಸ್ಥರು ಒಂದು ರೀತಿಯಾಗಿ ಸಿಡಿದೆದ್ದಿದ್ದಾರೆ, ಪ್ರತಿಭಟನೆಗೆ ಕೂಡ ಮುಂದಾಗಿದ್ದಾರೆ. ಯಾಕೆ ಈ ರೀತಿ ನಡೀತಾ ಇದೆ ಅಂತ ಪ್ರಶ್ನೆ ಮಾಡ್ಬೇಕು. ಅವರು ಪ್ರಶ್ನೆ ಮಾಡೋದ್ರಲ್ಲಿ ನ್ಯಾಯ ಇದೆ. ಯಾಕೆ ಅಂತ ಅಂದ್ರೆ ಕೂಲಿ ಕಾರ್ಮಿಕರನ್ನ ಬಳಸಿ ಕೆಲಸ ಮಾಡಿಸ್ಬೇಕಾಗಿರುವಂತ ಕೆಲಸ ಈಗ ಅದು ಜೆಸಿಬಿ ಮುಖಾಂತರ ಆಗ್ತಾ ಇದೆ. 8.50 ದುಡ್ಡು ಮಂಜೂರಾಗಿದೆ ಲಕ್ಷ ರೂಪಾಯಿ. ಆದ್ರೂ ಕೂಡ ಆ ಹಣ ಎಲ್ಲಿ ಹೋಗ್ತಾ ಇದೆ, ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಎಷ್ಟೊಂದು ಬೇಜವಾಬ್ದಾರಿತನದಿಂದ ಜನರು ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಯಾವ ಖುಷಿಗೆ? ಯಾರನ್ನ ಉದ್ಧಾರ ಮಾಡ್ಲಿಕ್ಕೆ? ಯಾರಿಗೆ ಇವರು ಏನ ಸಂದೇಶವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಉತ್ತರಗಳನ್ನ ಕೊಡ್ಬೇಕಾಗತ್ತೆ. ಸಂಬಂಧಪಟ್ಟ ಇಲಾಖೆ ಕೂಡ ಇದಕ್ಕೊಂದು ಸ್ಪಷ್ಟನೆ ಕೊಡ್ಬೇಕಾಗತ್ತೆ. ಯಾಕೆ ಈ ರೀತಿಯಾಗಿ ಆ ಕೂಲಿ ಕಾರ್ಮಿಕರಿಗೆ, ನರೇಗಾ ಕೂಲಿ ಕಾರ್ಮಿಕರಿಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಅಂತ. ಕಾರ್ಮಿಕರನ್ನ ಬಳಸ್ಕೊಂಡು ಕೆಲಸ ಮಾಡ್ಬೇಕು, ಆದ್ರೆ ಅವರು ಜೆಸಿಬಿಗಳನ್ನ ಬಳಸ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ.
ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ರಾಮಚರಣ್ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇನ್ನು ರಾಮಚರಣ್, ಏನಿದು ಜೆಸಿಬಿ ಮುಖಾಂತರ ಇವರುಗಳು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ನರೇಗಾ ಕೂಲಿ ಕಾರ್ಮಿಕರನ್ನ ಬಳಸ್ಕೊಳ್ತಾ ಇಲ್ಲ, ಏನ್ ನಡೀತಾ ಇದೆ ಇಲ್ಲಿ ಅಂತ? ಹೊಂದ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಿರ್ಲಿ, ಪುರಸಭೆ ಮತ್ತೆ ಅಧ್ಯಕ್ಷರುಗಳಾಗಿ ಯಾವುದೇ ರೀತಿ ತಲೆ ಕೆಡಿಸ್ಬೇಕಲ್ಲ, ಅವ್ರಿಗೆ ಏನು ಕೆಲಸ ಕಂಪ್ಲೀಟ್ ಆಗಬೇಕು, ಬಿಲ್ ಕೊಡುವಂತದ್ದು ಉದ್ದೇಶ ಇಟ್ಕೊಂಡು ಮಾತ್ರ ಕಾಮಗಾರಿ ಮಾಡ್ತಿರೋದು ರಚನಾ. ಓಕೆ, ಈಗ ಅಧಿಕಾರಿಗಳ ಗಮನಕ್ಕೆ ಬಂದ್ರೂ ಕೂಡ ಅವರು ಮೌನ ವಹಿಸ್ತಾ ಇದ್ದಾರೆ ಅಂತ ಅಂದ್ರೆ ಇದು ನಿಯಮ ಇದೆ, ಯಾವುದೇ ಕಾರಣಕ್ಕೂ ಜೆಸಿಬಿಗಳನ್ನ ಬಳಸಬಾರದು ಅಂತ. ಹೌದು, ಅದಕ್ಕೆ ಅದ್ರ ರಚನೆಯಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಜೆಸಿಬಿ ಕಾಮಗಾರಿಗಳಂತಂದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದು ಇಂಥ ಸಮಯನ ನಿಗದಿ ಮಾಡ್ಕೊಂಡು ಅದರಲ್ಲೇ ಜೆಸಿಬಿ ಕಾರ್ಯ ಕೆಲಸ ಮಾಡುವಂತದ್ದು. ಆ ಸಮಯ ಮುಗಿದ ನಂತರ ಮತ್ತೆ ಕಾಮಗಾರಿಗಳಿಗಂದ್ರೆ ಯಾವ ಜಾಬ್ ಕಾರ್ಡ್ಸ್ ಕೊಟ್ಟಿರ್ತಾರೋ ಆ ಜಾಬ್ ಕಾರ್ಡ್ಸ್ ಇದಿರೋಂತವ್ರನ್ನ ಕರೆಸ್ಕೊಂಡು ಫೋಟೋ ತೆಗೆಸಿ ಬಿಲ್ ಮಾಡಿಸ್ಕೊಳ್ಳುವಂತ ಪ್ರವೃತ್ತಿಯಲ್ಲಿ ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೈ ತೊಡಗಿದ್ದಾರೆ ರಚನಾ. ಅದೇ ಈಗ 8.5 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಬಿಲ್ ಕೂಡ ಈಗ ಮಂಜೂರಾಗಿದೆ. ಸೊ ಈ ಹಣ ಎಲ್ಲ ಹೋಗ್ತಾ ಇದೆ, ಅವರು ಕೂಲಿ ಕಾರ್ಮಿಕರನ್ನೇ ಬಳಸ್ಕೊಳ್ತಾ ಇಲ್ಲ ಅಂದ್ಮೇಲೆ. ಹೌದು ರಚನೆ, ಇಲ್ಲಿ ಏನಾಗಿದೆ, ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ಕಾಮಗಾರಿಗಳು ಮಾಡುವಂತರ ಇಬ್ಬರು ಮಾಡಿ ಒಡನಾಟ ಚೆನ್ನಾಗಿರುವಂತ ಹೊಂದಾಣಿಕೆ ಮತ್ತು ಒಡನಾಟ ಚೆನ್ನಾಗಿರೋದ್ರಿಂದ ಇದಕ್ಕಂದ್ರೆ ಒಂದು ಇಷ್ಟ ಕಾಮಗಾರಿ ಇದಂದ್ರೆ ಫಿಕ್ಸ್ ಮಾಡುವಂತದ್ದು. ಈಗ ಅಧ್ಯಕ್ಷರುಗಳೇ ಸದಸ್ಯರುಗಳ ಇದ್ರ ಬಗ್ಗೆ ಆದ್ರೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಮಾತ್ರ ಅದ್ರ ಬಗ್ಗೆ ಒಂದು ಚಕಾರ ಎತ್ತುವಂತದ್ದು. ಮತ್ತೆ ಪರ್ಸೆಂಟೇಜ್ ಅಂದ್ರೆ ನೀವು ಈ ಕಾಮಗಾರಿ ಮಾಡಿ ಈ ತರ ನಾನು ಬಿಲ್ ಮಾಡಿ ಕೊಡ್ತೀನಿ, ನಿಮ್ಗೆ ಈ ತರ ಬಿಲ್ ಕೊಡುವಂತದ್ದು ಸಾರ್ವಜನಿಕರುಗಳೇ ಮತ್ತು ಕಾಮಗಾರಿ ಮಾಡುವಂತದ್ರಲ್ಲಿ ಮಾಧ್ಯಮ ಚಕಮಕಿ ನಡೀತಾ ಇದೆ ರಚನಾ. ಇಲ್ಲಿ ಏನು ಇಲ್ಲಿ ಏನಾಗಿದೆ ಅಂದ್ರೆ, ಈಗ ಜೆಸಿಬಿಗಳಂದ್ರೆ ಸರ್ಕಾರದ ಆದೇಶದ ಮೇರೆಗೆ ಜೆಸಿಬಿ ಅಂತ ನರೇಗಾ ವರ್ಕ್ ಯಾವುದೇ ರೀತಿ ಆಗಿರ್ಲಿ ಕೂಲಿ ತರಬೇಕನ್ನ ಬಳಕೆ ಮಾಡಿ ಇಂಥವ್ರನ್ನ ಜಾಬ್ ಕಾರ್ಡ್ಸ್ ಮುಖಾಂತರ ಬಿಲ್ ಮಾಡಿ ಮಾಡುವಂತದ್ದು ಸರ್ಕಾರದ ಕಾನೂನು ನಿಯಮ. ಆದ್ರೆ ಇಲ್ಲಿ ಈ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಯಥೇಚ್ಛವಾಗಿ ನರೇಗಾ ಕಾಮಗಾರಿಗಳನ್ನ ಜೆಸಿಬಿ ಮುಖಾಂತರ ಮಾಡಿ ಪಿಡಿಒ ಹಾಗೂ ಅಧ್ಯಕ್ಷರುಗಳ ಕೈ ಚಳಕದಿಂದ ಇದು ಬಿಲ್ಗಳು ಪಾಸ್ ಆಗುತ್ತಿರೋದು ರಚನಾ. ಈಗ ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದಿಲ್ವಾ ರಾಮಚರಣ್? ಹೌದು, ಮೇಲಧಿಕಾರಿ ಸಂಬಂಧಪಟ್ರೆ ಅದೇನಾಗುತ್ತದೆ, ಕೆಲವು ಅಧಿಕಾರಿಗಳು ಮಾತ್ರ ಅದಕ್ಕೆ ಬಿಲ್ ನಾವು ಸ್ಟಾಪ್ ಮಾಡ್ತೀವಿ, ಇಲ್ಲ ಬಿಲ್ ಮೂವ್ ಮಾಡಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವು ಅಧಿಕಾರಿಗಳು ಜೆಸಿಬಿಗಳು ಬಿಟ್ಟು ಜನಗಳಿಗೆ ಯಾವ ಕೆಲಸ ಮಾಡಕ್ಕೆ ಯಾರು ಬರ್ತಾರೆ ಯಾರು ಬರೋದಿಲ್ಲ ಅನ್ನೋದನ್ನ ಕಾಮಗಾರಿಗಳು ಪ್ಲಸ್ ಪ್ರಶ್ನೆ ಮಾಡೋದ್ರ ಬಗ್ಗೆ ಮತ್ತಿನ ಚಳುವಳಿ ಕೂಡ ನಡೀತಿದೆ ರಚನಾ. ಇಲ್ಲಿ ಇಲ್ಲಿ ಸರ್ಕಾರ ಇದ್ರ ತಕ್ಕಂಗೆ ಸಂಬಂಧಪಟ್ಟ ಅಂದ್ರೆ ಜೆಸಿಬಿ ಕಾಮಗಾರಿ ಮಾಡಬೇಕಾ ಇಲ್ಲ ನರೇಗಾ ಸಂಬಂಧಪಟ್ಟ ವರ್ಗ ಕಾಮಗಾರಿ ಮಾಡ್ಬೇಕು ಅನ್ನೋದು ಸರ್ಕಾರವೇ ನಿರ್ಧಾರ ಮಾಡಿದ ಮಾತ್ರ ಇದನ್ನ ಒಂದು ಕಡಿವಾಣ ಆಗ್ಬೋದು ರಚನಾ. ಓಕೆ, ಧನ್ಯವಾದ ರಾಮಚರಣ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಏನಿರಲಿ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಇದೆ. ಆ ಗ್ರಾಮದಲ್ಲಿ ನಡೀತಾ ಇರುವಂತಹ ಕಾಮಗಾರಿಯಲ್ಲಿ ನರೇಗಾ ಕೂಲಿ ಕಾರ್ಮಿಕರನ್ನ ಬಳಸಿಕೊಳ್ಳುವ ಬದಲು ಜೆಸಿಬಿಗಳನ್ನ ಬಳಸಿಕೊಂಡು ಜೆಸಿಬಿ ಸಹಾಯದಿಂದ ಕಾಮಗಾರಿ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಕೂಲಿ ಕಾರ್ಮಿಕರಿಗೆ ಒಂದು ರೀತಿಯಾಗಿ ಬರೆ ಬಿದ್ದಂತ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಅದನ್ನೇ ನಂಬಿಕೊಂಡು ಜೀವನ ಮಾಡುವಂತಹ ಒಂದಷ್ಟು ಕೂಲಿ ಕಾರ್ಮಿಕರು ಏನಿದ್ದಾರೆ ಅವ್ರಿಗೆ ಕಷ್ಟವಾಗುತ್ತೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಬೇಜವಾಬ್ದಾರಿತನವನ್ನ ತೋರಬಾರ್ದು. ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜೆಸಿಬಿಗಳನ್ನ ಯಾರು ಬಳಸಿಕೊಂಡು ಈ ರೀತಿಯಾಗಿ ಕೆಲಸ ಕಾರ್ಯಗಳಿಗೆ ಮುಂದಾಗ್ತಾ ಇದ್ದಾರೆ ಅವರ ವಿರುದ್ಧ ಕೂಡ ಕಾನೂನು ಕ್ರಮಕ್ಕೆ ಮುಂದಾಗಬೇಕು.
ಶ್ರೀನಿವಾಸಪುರ ತಾಲೂಕಿನಲ್ಲಿ ನರೇಗಾ ಯೋಜನೆಯಲ್ಲಿ ಅಕ್ರಮ ನಡೀತಾ ಇದೆ ಅಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನರೇಗಾ ಕಾಮಗಾರಿಗಳಲ್ಲಿ ಜೆಸಿಬಿ ವಾಹನ ಬಳಸದಂತೆ ನಿಯಮಗಳಿದ್ರು ಕೂಡ ಜೆಸಿಬಿಗಳನ್ನ ಬಳಸಿಕೊಂಡು ಕೆಲಸಗಳನ್ನ ಅಂದ್ರೆ ಕಾಮಗಾರಿಗಳನ್ನ ಮಾಡಲಾಗ್ತಾ ಇದೆ. ಹೊಸಕೆರೆ ಗ್ರಾಮದ ಕೆರೆ ರಾಜಕಾಲುವೆ ಅಭಿವೃದ್ಧಿ ಕಾಮಗಾರಿ ಏನ್ ನಡೀತಾ ಇದೆ, ಆ ಕಾಮಗಾರಿಯಲ್ಲಿ ಜೆಸಿಬಿಯನ್ನ ಬಳಸಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂತದ್ದು. ಆದ್ರೆ ನರೇಗಾ ಕೂಲಿ ಕಾರ್ಮಿಕರನ್ನ ಬಳಕೆ ಮಾಡ್ಕೊಳ್ತಾ ಇಲ್ಲ. ಬರುವಂತಹ ಏನು ಮಂಜೂರಾಗಿದೆ ಬಿಲ್, ಆ ಬಿಲ್ ನಲ್ಲಿ ಬಂದಿರುವಂತಹ 8.50 ಲಕ್ಷ ರೂಪಾಯಿ ಹಣ ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ, ಇಲ್ಲಿ ಅಕ್ರಮ ನಡೀತಾ ಇದೆ ಅಂತ ಅಲ್ಲಿನ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವೆ ಒಂದು ರೀತಿಯಾಗಿ ಮಾತಿನ ಚಕಮಕಿ ಕೂಡ ನಡೀತಾ ಇದೆ ಅನ್ನೋ ಒಂದು ವಿಚಾರ ತಿಳಿದು ಬರ್ತಾ ಇರುವಂತದ್ದು. ಈ ಎಲ್ಲಾ ವಿಚಾರಗಳು ಗೊತ್ತಿದ್ರು ಕೂಡ ಅಧಿಕಾರಿಗಳು ಮೌನ ವಹಿಸಿದ್ದಾರೆ. ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ, ಇದರ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ, ಮೌನ ವಹಿಸಿದ್ದಾರೆ ಅಂತ ಗ್ರಾಮಸ್ಥರು ಈಗ ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ. ಒಟ್ನಲ್ಲಿ ಇಲ್ಲಿ ಬಳಸಬೇಕಾದಂತಹ ನರೇಗಾ ಕೂಲಿ ಕಾರ್ಮಿಕರನ್ನ ಬಳಕೆ ಮಾಡ್ಕೊಳ್ಳದೆ ಬರೀ ಜೆಸಿಬಿಗಳನ್ನ ಬಳಕೆ ಮಾಡಿಕೊಂಡು ಕಾಮಗಾರಿಯನ್ನ ಮಾಡ್ತಾ ಇರುವಂತದ್ದು ಅಕ್ರಮ ಆಗ್ತಾ ಇದೆ ಇದರಲ್ಲಿ ಅಂತ ಆರೋಪ ಕೇಳಿ ಬಂದಿರುವಂತದ್ದು. ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಫುಲ್ ಸ್ಟಾಪ್ ಕೊಡ್ತಾರ ಸಂಬಂಧಪಟ್ಟ ಅಧಿಕಾರಿಗಳಂತ ಕಾದು ನೋಡೋಣ. ಕಾಲುವೆ ಅಂತ ಇದೆ ಹೆಸರಿಗೆ ವಚಕೇರಿ ಅಂತ. ವಚಕೇರಿನಿಂದ ಇದು ಮುಗಲಲ್ಲಿ ರೋಡ್ವರೆಗೂ ಹೋಗುತ್ತೆ, ಇದು ಅಲ್ಲಿ ಹೋಗುತ್ತೆ. ಇಲ್ಲಿ ಕೆಲಸ ಕೂಲಿ ವರ್ಗಲ್ಲಿ ಮಾಡಿಸ್ಬೇಕು. ಅದು ಬಿಟ್ಬಿಟ್ಟು ಇಲ್ಲಿ ಜೆಸಿಬಿದಲ್ಲಿ ಇವು ಮಾಡಿಕೊಂಡು ಬಿಲ್ಗಳು ಮಾಡಿಕೊಂಡು ಆ ಕೆಲಸ ಆಗದಿರಿದ್ರೆ ಅದನ್ನು ಬಿಲ್ ಮಾಡಿಕೊಂಡು ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ನಮ್ಮ ಮಂಡಲಲ್ಲಿ ಚಂದ್ರಗನಹಳ್ಳಿ ಮಂಡಲು ಪಂಚಾಯತಿ ಅಧ್ಯಕ್ಷರು ಇವೆಲ್ಲ ಈ ಥರ ಮಾಡ್ತಾ ಇದ್ದಾರೆ. ಹಾಂ, ಬಿಲ್ ಆಗಿದೆ, 14 ಲಕ್ಷ ಆಗಿದೆ. ಹಾಂ, ಕೂಪು ನಾವು ತೋರಿಸ್ತೀವಿ. ಹಾಂ ಹಾಂ 8 ದಿವಸ ಆಗಿದೆ ಅಷ್ಟೇ. ಹೌದ್ರಾ? ಹೌದು, ಬಿಟ್ಟಿದೆಯಲ್ಲ ಬಿಲ್ ಆವಾಗ ಆಗ್ಬಿಟ್ಟಿದೆ. ಕೆಲಸ ಇವಾಗ ಮಾಡ್ತಾ ಇದ್ದಾರೆ. ಬಿಲ್ಲು ಅವ್ರು ಮಾಡಿಕೊಂಡು ಕೆಲಸ ಮಾಡೋದು ಇಲ್ಲಿ. ಅದಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ದೀವಿ. ಹಾಂ, ಅದ್ರ ಮೇಲೆ ಎಲ್ಲ ಕೆಲಸಗಳು ಮಾಡಬಾರ್ದು ಅಂತ ಮೇಲವರು ಹೇಳಿದ್ದಾರೆ. ಈ ಥರ ಮಾಡ್ತಾ ಇದ್ದಾರೆ ನೋಡಿ. ಮಾತಾಡಿದ್ದಾರೆ ಸೀನಪ್ಪ ಅಂತ, ಅವರೇ ಮುಖ್ಯಮಂತ್ರಿ ಇದ್ರಿಗೆಲ್ಲ ಚೇರ್ಮನ್. ಅವ್ರ ಪೀಡು ಅವರೆಲ್ಲ ಮಾತಾಡ್ಕೊಂಡಿರ್ತಾರೆ. ಅವರು ಚೇರ್ಮನ್ ಹೆಂಗೆ ಹೇಳಿದ್ರೆ ಪೀಡು ಹಂಗೆ ಕೇಳ್ತಾ ಇದ್ದಾನೆ ಅಷ್ಟೇ. ಅವರೆಲ್ಲ ಒಂದೇ. ನಿಮ್ಮ ಹೆಸರು? ನಮ್ಮ ಹೆಸರು ನಾರಾಯಣ ಸ್ವಾಮಿ ಅಂತ.